2.5 ಕೋಟಿ ದೇಣಿಗೆ ಸಮರ್ಥಿಸಿಕೊಂಡಿದ್ದಾರೆ ಡಿಕೆ ಸುರೇಶ್. ನಮ್ಮ ಟ್ರಸ್ಟ್ನಿಂದ 2.5 ಕೋಟಿ ಹಣವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ನಾವು ದೇಣಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಕೊಟ್ಟಿದ್ದಾಗಿ ಈ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇದ್ದೀವಿ. ನಾವು 100% IT ಡಿಕ್ಲರೇಷನ್ ಅಲ್ಲಿ ಡಿಕ್ಲೇರ್ ಮಾಡಿದ್ದೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. IT ED ಅವರಿಗೂ ಈ ಎಲ್ಲ ಮಾಹಿತಿಗಳನ್ನ ನಾವು ವಿಚಾರಣೆಯ ಹಂತದಲ್ಲಿ ಕೊಟ್ಟಿದ್ದಾಗಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ತಮ್ಮ ಮೇಲೆ ಬಂದಿರತಕ್ಕಂತಹ ಆರೋಪ ಮತ್ತು ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರು ಉಲ್ಲೇಖ ಮತ್ತು 2.5 ಕೋಟಿ ಹಣದ ವಿಷಯವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾವು ಅನೇಕ ಬಾರಿ ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಲೂ ಹೇಳ್ತಾ ಇಲ್ಲ, ಕೊಟ್ಟಿರೋದು ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರಿರ್ಬೋದು, ನಾಯಕರಾದಂಥ ರಾಹುಲ್ ಗಾಂಧಿಯವರಿರ್ಬೋದು, ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ, ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ. ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಲಾಭ ಆಗಿದೆ ನೀವು ಕೊಟ್ಟಿರುವಂತ ದೇಣಿಗೆಯಿಂದ ಅಂತ ಆರೋಪಿಸ್ತಾ ಇದೆ ಸರ್. ಇದು ಸೋನಿಯಾ ಗಾಂಧಿಯವರ ಟ್ರಸ್ಟ್ ಅಲ್ಲ, ಅದು ಯಂಗ್ ಇಂಡಿಯಾ ಅಂತಕ್ಕಂಥದ್ದು ಒಂದು ಸಂಸ್ಥೆ. ಆ ಸಂಸ್ಥೆಗೆ ನಾವು ಕೊಟ್ಟಿದ್ದೇವೆ. ಸೊ ಸಂಸ್ಥೆಗೆ ಕೊಟ್ಟಿರೋದ್ರಿಂದ ಅದಕ್ಕೆ ಯಾವುದೇ ಅವರಿಗೆ ವೈಯಕ್ತಿಕವಾದ ಲಾಭ ಆಗ್ತಕ್ಕಂಥದ್ದಲ್ಲ, ಅಥವಾ ಅವರು ವೈಯಕ್ತಿಕವಾದಂಥದ್ದಕ್ಕೆ ಅವರು ಬಳಕೆನೂ ಕೂಡ ಮಾಡಿಕೊಂಡಿಲ್ಲ. ಸೊ ಹಾಗಾಗಿ ಇದರಲ್ಲಿ ಲಾಭದ ಪ್ರಶ್ನೆ ಬರೋದಿಲ್ಲ. ಸರ್, ತಾವು ಡಿಕ್ಲೇರ್ ಮಾಡಿದ್ರಾ ಅನ್ನುವಂಥ ಸರ್, ಅಂದರೆ ಇದನ್ನು ಕೊಟ್ಟಿದ್ದ ಡಿಕ್ಲೇರ್ ಮಾಡಿರಲಿಲ್ಲ ಟೆಕ್ನಿಕಲಿ ಏನೋ ಅಂತ? 100% ಡಿಕ್ಲೇರ್ ಮಾಡಿದ್ದೀವಿ. ಪ್ರತಿ ವರ್ಷ ನಾವು ನಮ್ಮ ಬುಕ್ಸ್ ಆಫ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಇದು ರಾಜಕೀಯ ಷಡ್ಯಂತ್ರ ಅಂತ ಸುರೇಶ್ ಅವರು ಹೇಳ್ತಾರೆ. ಈಗ ಅವರು ದುಡ್ಡು ಕೊಟ್ಟಿದ್ದು ಹೌದು, ಇಡಿ ದಾಖಲು ಮಾಡಿರೋದು ನಿಜ. ಹೀಗಿದ್ದಾಗ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಏನಾಗುತ್ತೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ದುರುದ್ದೇಶಪೂರ್ವಕವಾಗಿ ಮತ್ತು ದ್ವೇಷದಿಂದ ಒಂದು ರೀತಿಯಲ್ಲಿ ದಾಳಿಯನ್ನು ನಡೆಸ್ತಾ ಇದೆ. ಇಡಿ ದಾಳಿ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಾಂಗ್ರೆಸ್ ಕ್ಲಾರಿಟಿಯನ್ನು ಕೊಟ್ಟಿತ್ತು, ಅದ್ರ ಬಗ್ಗೆ ಆರೋಪವನ್ನು ಕೂಡ ಮಾಡಿತ್ತು. ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಹೈಕಮಾಂಡ್ ನಾಯಕರು ಮಾಡಿದರು. ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ಎಲ್ಲ ಒಂದು ಕಡೆ ದ್ವೇಷದ ಸಾಧನೆಗೋಸ್ಕರವಾಗಿ ಈ ಒಂದು ಇಡಿ ದಾಳಿಯನ್ನು ನಡೆಸಿ ಈ ಒಂದು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಫಿಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಆದರೆ ಪ್ರಮುಖವಾಗಿ ಆ ಒಂದು ಯಂಗ್ ಇಂಡಿಯಾ ಟ್ರಸ್ಟ್ಗೆ ನಾವು ದೇಣಿಗೆಯನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ, ಅದರಂತೆ ನಾವು ಕೊಟ್ಟಿದ್ದೇವೆ, ಇದರಲ್ಲಿ ತಪ್ಪೇನಿದೆ, ಎಲ್ಲವನ್ನು ಕೂಡ ನಾವು ಕೊಟ್ಟಿರೋದ್ರ ಬಗ್ಗೆ ಸ್ಪಷ್ಟವಾಗಿ ದಾಖಲಾತಿಗಳು ಕೂಡ ಇದೆ ಅನ್ನೋದು ಡಿ.ಕೆ. ಬ್ರದರ್ಸ್ ಅವರ ಪ್ರಶ್ನೆ. ಆದಾಗ್ಯೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಹೆಸರುಗಳನ್ನು ಪ್ರಸ್ತಾಪ ಮಾಡಿ ಆಗಿಂದಾಗೆ ತಳುಕಾಕುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಕೂಡ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಎದುರಿಸ್ತಾರೆ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ ಪ್ರತಿ ಬಾರಿ ಕೂಡ ಹೈಕಮಾಂಡ್ನ ಜೊತೆಗೆ ನಿಂತಹ ಸಂದರ್ಭದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಕಷ್ಟ ಬಂದಂಥ ಒಂದು ಕೆಲ ಸನ್ನಿವೇಶಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ಹಿಂದೆಯೂ ಕೂಡ ಇಡಿ IT ಜೊತೆಗೆ CBI ಎಲ್ಲ ದಾಳಿಗಳು ಕೂಡ ಆಗಿತ್ತು ಮತ್ತು ಜೈಲಿಗೆ ಹೋಗಿ ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಮೀಟ್ ಮಾಡ್ಕೊಂಡು ಕೂಡ ಬಂದಿದ್ರು ಡಿ.ಕೆ. ಶಿವಕುಮಾರ್ ಅವ್ರನ್ನ. ಅದಾದ ಬಳಿಕ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಗಳು ಕೂಡ ನಡೆದಿತ್ತು. ಹಾಗಾಗಿ ಈಗ ಮತ್ತೆ ಈ ಒಂದು ಇಡಿ ವಿಚಾರದಲ್ಲಿ ಕೂಡ ಅದರಲ್ಲೂ ಕೂಡ ಹೈಕಮಾಂಡ್ಗೆ ಒಂದು ಸಂಸ್ಥೆಗೆ ಒಂದು ರೀತಿಯಲ್ಲಿ ದೇಣಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಈಗ ಮತ್ತೆ ಇಡಿ ಚಾರ್ಜ್ ಶೀಟ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿದೆ. ಹಾಗಾಗಿ ಇದನ್ನು ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಎರಡೂ ಕಡೆಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ದಿವ್ಯಾ. ಓಕೆ ರವೀಶ್, 2.5 ಕೋಟಿ ಕೊಟ್ಟಿರೋದಾಗಿ ಒಪ್ಕೊಂಡಿದ್ದಾರೆ ಡಿ.ಕೆ. ಬ್ರದರ್ಸ್. ಮತ್ತು ಇದು ಸೋನಿಯಾ ಗಾಂಧಿಗೆ ಸಂಬಂಧಿಸಿದಂತಹ ಒಂದು ಕಂಪನಿ ಅಲ್ಲ, ಅದು ಯಂಗ್ ಇಂಡಿಯಾ ಕಂಪನಿಗೆ ನಾವು ಇನ್ವೆಸ್ಟ್ ಮಾಡಿದ್ದು ಅಂತ ಅವ್ರು ಹೇಳ್ತಿದ್ದಾರೆ.